ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ. 2024-25ರಲ್ಲಿ ಮತ್ತು 25-26ರಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 100ರಲ್ಲಿ 80% ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಮೌಂಟ್ ಕ್ರೆಡಿಟ್ ಆಗಿದೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. ಥರ್ಡ್ ಮತ್ತು ಫಸ್ಟ್ ಸೆಕೆಂಡ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, DDO ಅಪ್ರೂವಲ್ ನೋ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಈ ವಿಡಿಯೋದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಆಲ್ಫ್ ಅಮೌಂಟು ಕ್ರೆಡಿಟ್ ಆಗಿದೆ, ರಿಜೆಕ್ಟ್ ಲೆಸ್ 60% ಅಂತ ತೋರಿಸ್ತಾ ಇದೆ. ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿದ್ರಲ್ವ, ಇದಕ್ಕೆ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಗಿದ್ರೆ ಬನ್ನಿ. ಈ SSP ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ನಿಖರವಾದ ಅಪ್ಡೇಟ್ ಏನು ಅಂದರೆ, ಮೊದಲನೇದು ನಿಮ್ಮ ಖಾತೆಗೆ ಅಮೌಂಟು ಬರಬೇಕು ಅಂದರೆ DBT ಪುಷ್ಡ್ ಎಸ್ ಅಂತ ಇರಬೇಕು, ನೋ ಅಂತ ಇದ್ದರೆ ಕರ್ನಾಟಕದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಓಕೆನಾ? ಐ ಹೋಪ್ DBT ಸ್ಟೇಟಸ್ ಪುಷ್ಡ್ ಎಸ್ ಅಥವಾ ನೋ ಇರೋದ್ರ ಬಗ್ಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಬಟ್ DBT ನೋ ಅಂತ ಏನಾದರೂ ಇತ್ತು ಅಂದರೆ ಕರ್ನಾಟಕದ ರಾಜ್ಯ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಎಸ್ ಏನಾದರೂ ಇತ್ತಂದರೆ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಅರ್ಥ. ಬಟ್ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ತಾಲೂಕಲ್ಲಿ ಆಫೀಸ್ಗಳಿರುತ್ತೆ, SC ST OBC ಜನರಲ್ ಮತ್ತು ಇದರ ಜೊತೆಗೆ ಮೈನಾರಿಟಿ ಆಫೀಸು. ಈ ಆಫೀಸ್ಗಳಿಗೆ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸು ತಲುಪಿದ್ರೆ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ. ಬಟ್ ಏನಾದರೂ ತಲುಪಿಲ್ಲ ಅಂದರೆ ಏನು ಮಾಡಬೇಕು, ಆದಷ್ಟು ಬೇಗ ನೀವು ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಲೆವೆಲ್ ಏನಾದರೂ ವೆರಿಫಿಕೇಷನ್ ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು, ಥರ್ಡ್ ಲೆವೆಲ್ ವೆರಿಫಿಕೇಷನ್ನು ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಿದ್ದರೆ ಸಾಕು, ಥರ್ಡ್ ಲೆವೆಲ್ ವೆರಿಫಿಕೇಷನ್ನು ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮತ್ತು DBT ಟೆಸ್ಟ್ ಸ್ಟೇಟಸ್ ಮುಂದೆ ಅವಾಯ್ಡೆಡ್ ಅಂತ ಇದ್ರೂ ಕೂಡ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿರುತ್ತೆ, ಅದ್ರ ಬಗ್ಗೆ ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಒಂದನ್ನು ನೀವು ಗಮನದಲ್ಲಿಟ್ಕೊಳ್ಳಿ, ನಿಮ್ಮ DBT ಸ್ಟೇಟಸ್ಸು ಫೋರ್ತ್ ಲೆವೆಲಲ್ಲಿ DDO ಅಪ್ರೂವಲ್ ನೋ ಅಂತ ಇರಬಾರ್ದು. DDO ಅಪ್ರೂವಲ್ ಎಸ್ ಅಂತ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. DDO ಅಪ್ರೂವಲ್ ನೋ ಅಂತ ಇದ್ದರೆ ಏನು ಮಾಡಬೇಕು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು, ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಈ ಮೊಬೈಲ್ ನಂಬರಿಂದ 1902ಗೆ ಕಾಲ್ ಮಾಡೋದ್ರ ಮೂಲಕ, ಇಲ್ಲಾಂದರೆ ನಾಳೆ ವಿಡಿಯೋದಲ್ಲಿ ಮೇಲ್ ID ಮತ್ತು ಮೊಬೈಲ್ ನಂಬರು ಕೂಡ ಕೊಟ್ಟಿದ್ದೀನಿ. ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ, ರಿಜಿಸ್ಟರ್ ನಂಬರಿಂದ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ, ಈ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಕಾಲ್ ಮಾಡಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಮತ್ತು DBT ಸ್ಟೇಟಸಲ್ಲಿ ಚೇಂಜಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ನೇ ಕ್ಲಿಯರ್ ಆಗಿಲ್ಲ. ಯಾಕೆ ಕ್ಲಿಯರ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಷನ್ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಸಬ್ಮಿಟ್ ಆಗಿರಬೇಕು. ಸಬ್ಮಿಟ್ ಆದರೆ ಮಾತ್ರ ಅವರು ವೆರಿಫಿಕೇಷನ್ ಮಾಡ್ತಾರೆ. ಫಿಸಿಕಲ್ ಡಾಕ್ಯುಮೆಂಟ್ಸು ಸಬ್ಮಿಟ್ ಆಗಿಲ್ಲ ಅಂದರೆ ಸಬ್ಮಿಟ್ ಮಾಡಿ ಹೋಗಿ ವೆರಿಫಿಕೇಷನ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈಗ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಂಡ್ರೆ ಅಮೌಂಟ್ ಬರೋದಕ್ಕೆ ಇನ್ನೂ 1 ಮಂತ್ ಟೈಮ್ ಹಿಡಿಯುತ್ತೆ. ನೆನ್ಪಿಟ್ಕೊಳ್ಳಿ. ಈಗೇನಾದರೂ ನೀವು ಡಿಲೇ ಮಾಡ್ತಾ ಹೋದರೆ, ಯಾಕಂದರೆ ಇದೇ ಡೇಟಿಗೆ SSP ಸ್ಕಾಲರ್ಶಿಪ್ ಹಣ ಬಿಡುಗಡೆ ಮಾಡಬೇಕು, ಕ್ರೆಡಿಟ್ ಆಗಬೇಕು ಅಂತೇಳಿ ಯಾವುದೇ ಡೇಟ್ ಅನೌನ್ಸ್ ಆಗುವಂಥದ್ದು SSP ಸ್ಕಾಲರ್ಶಿಪ್ಪಲ್ಲಿ ಇರೋದಿಲ್ಲ. ಯಾರೆಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಅಪ್ಲೋಡ್ ಮಾಡಿರ್ತಾರೋ, ಯಾರೆಲ್ಲ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇರೋದಿಲ್ವೋ, ಅಕ್ನಾಲಜ್ಮೆಂಟ್ ಕಾಪಿಯನ್ನು ತಾಲೂಕು ಆಫೀಸ್ಗೆ ತಲುಪಿಸ್ತಾರೋ ಮತ್ತು ಮಾರ್ಕ್ಸ್ ಕಾರ್ಡನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿರ್ತಾರೋ ಇಂಥ ವಿದ್ಯಾರ್ಥಿಗಳಿಗೆ 1 ತಿಂಗಳಲ್ಲಿ ಅಮೌಂಟ್ ಬಂದ್ಬಿಡುತ್ತೆ ಅಪ್ಲಿಕೇಶನ್ ಹಾಕಿದ್ರೆ. ಬಟ್ ನಿಮ್ದು ಏನಾದರೂ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇದ್ದರೆ, ಯಾಕಂದರೆ ಅಪ್ಲಿಕೇಶನ್ ಹಾಕಿ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆ ಕಡೆಯಿಂದ ಫಂಡ್ ಏನಾದರೂ ರಿಲೀಸ್ ಆದಾಗ ವಿತಿನ್ 1 ಮಂತ್ ಒಳಗಡೆ SSP ಸ್ಕಾಲರ್ಶಿಪ್ ಹಣ ಬಂದ್ಬಿಡುತ್ತೆ. 1 ವರ್ಷ 2 ವರ್ಷ ತಡೆಯೋ ಅವಶ್ಯಕತೆಯೇ ಇಲ್ಲ. ಬಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡನ್ನು, ಅಪ್ಲಿಕೇಶನ್ ಸ್ಟೇಟಸನ್ನು ಎಲ್ಲವನ್ನು ಚೆಕ್ ಮಾಡಿಕೊಂಡು ಏನೆಲ್ಲ ಪೆಂಡಿಂಗ್ ಇದೆ ಅದಕ್ಕೆ ಬಗ್ಗೆ ಗಮನ ಹರಿಸಿ ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ SSP ಸ್ಕಾಲರ್ಶಿಪ್ ಹಣ ಬರುತ್ತೆ. ಇದು SSP ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.